ಒಂದು ಪತ್ರ ಬರೀತಾನೆ ನನಗೆ. ಆ ಪತ್ರ ಸದ್ಯ ಇಟ್ಟಿದ್ದೆ. ದಯವಿಟ್ಟು KR ಪೇಟೆ ಜನತೆಗೆ ಕೇಳಲಿಕ್ಕೆ ಬಯಸ್ತೀನಿ. ನಾರಾಯಣಗೌಡಂದೇ ಪತ್ರ ಇದೆ, ಬೇರೆ ಯಾರದು ಅಲ್ಲ. ಈ ಪತ್ರದಲ್ಲಿ ಬರೀತಾನೆ, HD ಕುಮಾರಸ್ವಾಮಿಗಳು ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಅಣ್ಣನ ಸಮಾನರಾದ ಕುಮಾರಣ್ಣನವರೇ, ನಾರಾಯಣಗೌಡ ಬಿನ್ ಚಿಕ್ಕೇಗೌಡ, ನಿಮ್ಮ ಶಾಸಕನಾದ ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದೇನೆಂದರೆ, ನಾನು ರಾಜಕೀಯವಾಗಿ ಅನಾಥ, ನನಗೆ ತಂದೆ ತಾಯಿಗಳು ಇಲ್ಲ. ನನಗೆ ವೈಯಕ್ತಿಕವಾಗಿ ರಾಜಕೀಯವಾಗಿ ಪೂಜ್ಯ ಶ್ರೀ HD ದೇವೇಗೌಡ ಅಪ್ಪಾಜಿಯವರೇ ತಂದೆ, ಮಾತೃಶ್ರೀ ಚೆನ್ನಮ್ಮಾಜಿಯವರೇ ನನ್ನ ತಾಯಿ, ನೀವೇ ನನ್ನ ನಂಬಿಕೆಯ ಸಹೋದರ. ನಾನು ರಾಜಕೀಯವಾಗಿ ನಿಮ್ಮ ಕುಟುಂಬದ ಕುಡಿ, ನಿಮ್ಮ ಕುಟುಂಬದ ಕೃಪಾ ಕಟಾಕ್ಷದಿಂದಲೇ ನನಗೆ ರಾಜಕೀಯದಲ್ಲಿ ಅಂಬಗಾಲು ಇಡಲು ಸಾಧ್ಯವಾಗಿದೆ. ನನಗೆ 2 ಬಾರಿ ಆಶೀರ್ವಾದ ಮೂಲಕ ಬೆಂಬಲವನ್ನು ನೀಡಿ ಶಾಸಕನಾಗಿ ವಿಧಾನಸಭೆ ಪ್ರವೇಶಿಸಲು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮ್ಮ ಈ ಸಹಕಾರವನ್ನು ನಾನು ಜನ್ಮ ಪೂರ್ತಿ ಸ್ಮರಿಸುತ್ತೇನೆ, ಜನ್ಮ ಪೂರ್ತಿ ಸ್ಮರಿಸುತ್ತೇನೆ. ಇದು ನಾರಾಯಣಗೌಡನ ಪತ್ರ ಇದೆ. ದಯವಿಟ್ಟು ನಾನು ಕಣ್ಣಂದಿರಾಗ್ತಿರೋದು ಅಧಿಕಾರ ಹೋಗಿದೆ ಅಂತ ನನ್ನ ಕಣ್ಣಂದಿರಾಗ್ತಿಲ್ಲ. ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ನೋವಿದೆಯಲ್ಲ, ನಾನು ಏನು ತಪ್ಪು ಮಾಡಿದ್ದೇನೆ ನಾಡಿನ ಜನತೆಗೆ. ನನ್ನ ಮಂಡ್ಯ ಜಿಲ್ಲೆ ಜನನ ನನ್ನ ಕೈ ಬಿಟ್ರಿ ನೀವು. ನನ್ನ ಮಗನ ನಾನು ಚುನಾವಣೆ ನಿಲ್ಲಿಸ್ಬೇಕು ಅಂತ ಇದ್ದವನಲ್ಲ, ಆಟ ನಾನು ನಿಲ್ಲಿಸ್ಕೊಂಡ್ರಿ. ನನ್ನ ಮಗ ಸೋತಿದ್ದು ನನಗೆ ಚಿಂತೆ ಇಲ್ಲ. ನಾನು ಪ್ರೀತಿಯಿಂದ ಈ ಜಿಲ್ಲೆಯನ್ನು ನಂಬಿಕೊಂಡಿದ್ದೆ. ಈ ಜಿಲ್ಲೆ ಜನ ನನ್ನ ಕೈ ಬಿಟ್ಟಾಗ ಮುಖ್ಯಮಂತ್ರಿ ಸ್ಥಾನ ನನಗೆ ಎಕ್ಕಸಿಟ್ಟದು. ನನಗೆ ನಿನ್ನ ಪ್ರೀತಿ ಬೇಕು, ನನಗೆ ಯಾವ ಅಧಿಕಾರ ಬೇಡ. ನಾನು ಮಂಡ್ಯ ಜಿಲ್ಲೆಯಲ್ಲಿ ಸೋತು ದಿನದಿಂದ ರಾಜಕೀಯದಲ್ಲಿ ಇರಬೇಕಂತ ಯೋಚನೆ ಮಾಡಿರೋರು. ನಾನು ಬಡವರಿಗೋಸ್ಕರ ಇನ್ನೂ ಉಳ್ಕೊಂಡಿದ್ದೇನೆ. ರಾಜಕೀಯದಲ್ಲಿ ರಾಜಕೀಯ ಬೇಕಿಲ್ಲ. ತಿನ್ನ 2 ತನ್ನಕ್ಕೆ ಈ ರಾಜಕೀಯ ನನಗೆ ಯಾಕೆ ಬೇಕು? ಯಾರನ್ನು ನಂಬಿ ನಾನು ರಾಜಕೀಯ ಮಾಡಬೇಕು? ನನ್ನ ಜನ ನೀವು ನನ್ನ ಕೈ ಬಿಟ್ಟ ಮೇಲೆ ಯಾವ ಸ್ವಾಭಿಮಾನ ಕೇಳಿ ಬಯಸ್ತೀನಿ. ನನ್ನ ಧ್ವನಿ ಏನಾಗಿದೆ ಅರ್ಥ ಮಾಡ್ಕೊಳ್ಳಿ. ಕಳೆದ 1 ವಾರದಿಂದ ಇಡೀ ರಾಜ್ಯ ಸುತ್ತಾ ಇದ್ದೇನೆ. 2 ಬಾರಿ ಶಸ್ತ್ರಚಿಕಿತ್ಸೆ ಒಳಗಾಗಿರೋ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿರ್ಲಿಲ್ಲ. ಕಳೆದ 2018ರಲ್ಲಿ ಅವರು ಯಾವ ಪಕ್ಷಕ್ಕೂ ಬಹುಮತ ಬರಲಿಲ್ಲ. ಇದೇ ಕಾಂಗ್ರೆಸ್ನವ್ರು ಬಂದರು, ಮಹಾನುಭಾವರು, ನಿಮಗೆ ಬೆಂಬಲ ಕೊಡ್ತೀವಿ, ಮುಖ್ಯಮಂತ್ರಿ ಆಗಪ್ಪ ಅಂದರು. ದೇವೇಗೌಡರು ಹೇಳಿದ್ರು, ಆ ಕಾಂಗ್ರೆಸ್ನ ನಾಯಕರು ಹೇಳಿದ್ರು, ನನ್ನ ಮಗನಿಗೆ ಆರೋಗ್ಯ ಚೆನ್ನಾಗಿಲ್ಲ, ನೀವೇ ಯಾರಾದ್ರೂ ಮುಖ್ಯಮಂತ್ರಿ ಆಗರಪ್ಪ, ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು. ಒಪ್ಪಲಿಲ್ಲ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನನಗೆ ಗಂಟು ಹಾಕಿದ್ರು. ಮೊದಲನೇ ದಿನದಿಂದ ನಾನು ನೆಮ್ಮದಿಯಿಂದ ಮುಖ್ಯಮಂತ್ರಿಯಾಗಿ ಈ ಸಾರಿ ಕೆಲಸ ಮಾಡಿಲ್ಲ. ನಿಮ್ಗೆ ಹೇಳಬೇಕು ಅನ್ನೋದಾದ್ರೆ, ಒಂದು ದಿನ ನೆಮ್ಮದಿಯಿಂದ ನಾನು ಮಲಗಿಲ್ಲ. ನಾನು ಅನುಭವಿಸಿರ್ತಕ್ಕಂಥ ನೋವು ನನಗೆ ಗೊತ್ತು. ಇವತ್ತು ಯಾರೋ ಪರಮೇಶ್ವರ್ ಇಲ್ಲೆಲ್ಲ ಬಂದು ಭಾಷಣ ಮಾಡ್ತಾರೆ, JDSನವರು ಕೋತಿ ಮನಸ್ಸಿನವರು ಅಂತಾರೆ. ಇವರೆಲ್ಲ ನನ್ನನ್ನು ಯಾವ್ಯಾವ ರೀತಿ ನಡೆಸ್ಕೊಂಡಿದ್ದಾರೆ. ಒಬ್ಬ ಗುಲಾಮನ್ ತರ ಕೆಲಸ ಮಾಡಿದ್ದೇನೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ. ಯಾತಕ್ಕೆ ಗುಲಾಮನ್ ತರ ಕೆಲಸ ಮಾಡಿದೆ ಅಂದ್ರೆ, ಈ KR ಪೇಟೆಗೆ ಬಂದು 106 ಬಾರಿ 70-80 ಜನ ರೈತರು ಈ KR ಪೇಟೆ ತಾಲೂಕಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಮನೆಗೆ ಬಂದು 50,000 75,000 ನನ್ನ ಕೈಯಿಂದ ಕೊಟ್ಟರು ಆ ರೈತ, ಬಡ ಕುಟುಂಬದ ವಿಧವೆ ತಾಯಂದಿರಿಗೆ. ಇದು ಚುನಾವಣೆ ನಿಮ್ಮಿಂದ ಮತ ಪಡಿಬೇಕು ಅಂತ ನಾನು ಕೊಟ್ಟಿದ್ದಲ್ಲ. ನಮ್ಮ ತಾಯಿ ನನ್ನ ಕಲಿಸಿರ್ತಕ್ಕಂಥದ್ದು ಬಡವ್ರನ್ನ ಕಾಪಾಡಪ್ಪ ಅಂತ ನನ್ನ ಬೆಳೆಸಿದ್ದಾಳೆ. ನನ್ನ ತಾಯಿ, ಜನ್ಮ ಕೊಟ್ಟಂತ ತಾಯಿ.
ನನಗಿದ್ದು ಆ ಸರ್ಕಾರದಲ್ಲಿ 14 ತಿಂಗಳು ನಾನು ಇರಬೇಕಾದ್ರ ಕಾರಣ ಯಾರು ನನ್ನ ಮೇಲೆ ಎಲ್ಲಿ ನಿಮ್ಮ ರೈತರ ಸಾಲ ಮನ್ನಾ ಮಾಡಿದೆ ಯಡಿಯೂರಪ್ಪ ಕೇಳಿದ್ನಲ್ಲಪ್ಪ, ಯಾವ್ಯಾವ ಪದ ಬಳಸ್ತಾ ವಿಧಾನಸಭೆ ಒಳಗೆ ಎಷ್ಟೇ ಹೀಯಾಳಿಸಿದ್ರು. ನನ್ನ ರೈತನ ಉಳಿಸಬೇಕು ಅಂತ ಹೇಳಿ ಎಲ್ಲಾ ಅವಮಾನ ಸಹಿಸ್ಕೊಂಡೆ ನಾನು. ಇವತ್ತು 22,000 ರೈತ ಕುಟುಂಬಗಳಿಗೆ ಕೇರ್ಪೇಟೆ ಒಂದೇ ತಾಲೂಕಿನಲ್ಲಿ 22,000 ರೈತ ಕುಟುಂಬಗಳಿಗೆ ಸಾಲ ಮನ್ನಾ ಮಾಡಿಕೊಟ್ಟಲ್ಲ. ಇದು ನಾನು ನಿಮಗೆ ಮಾಡಿರೋ ಅನ್ಯಾಯ. ದಯವಿಟ್ಟು ಯೋಚನೆ ಮಾಡಿ. ನಾನು ನಿಮಗೆ ಮಾಡಿದ ಅನ್ಯಾಯ ಇದು. ಇವತ್ತು ನಿಮ್ಮ ಮುಂದೆ ಪತ್ರಿಕೆಯವರು ಯಾವ ಟಿವಿಯವನ್ನ ನೋಡ್ತೆ ಪಕ್ಕ ಏನು ಬೇಕಾದರೂ ಹೇಳ್ಕೊಂಡು, ನಾನು ಭಾವನಾತ್ಮಕವಾದಂಥ ಜೀವಿ, ಮನುಷ್ಯತ್ವ ಇರೋವನು. ನಾನು ಮನುಷ್ಯತ್ವದಿಂದ ಬದುಕಿರ್ತಕ್ಕಂಥವನು. ಆ ವೇದಿಕೆ ಮೇಲೆ ಕೂತಿದ್ದಾಗಲೇ ನಾನು ನನ್ನ ತಾಯಿಂದ ನೋಡ್ತಾ ಇದ್ದೆ. ನನ್ನ ಕಣ್ಣಲ್ಲಿ ಎಲ್ಲ ಒಂದು ಕಡೆ ಆ ಕ್ಷಣದಿಂದ ನನ್ನ ಕಣ್ಣಲ್ಲಿ ಯೋಚನೆ ಮಾಡ್ತಾ ನೀರು ಬರ್ತಾ ಇದ್ದು ತಡೆದಿದ್ದೆ ನಾನು. ನನ್ನ ಮೇಲೆ ಯಾವ್ಯಾವ ರೀತಿ ಆಪಾದನೆ ಮಾಡಿದ್ರು, ಯಾವ್ಯಾವ ರೀತಿಯ ಲೋಕಸಭೆ ಚುನಾವಣೆಯಲ್ಲಿ ಚಿತ್ರಹಿಂಸೆ ಕೊಟ್ಟಿದ್ದೀರಿ. ಏನ್ ತಪ್ಪು ಮಾಡಿದ್ದೆ ಅದು ಬಿಡಿ. ಆ ಚುನಾವಣೆ ಇಲ್ಲಿ ಬರೀತಾನೆ. ಮತ್ತೆ ಮುಂದಕ್ಕೆ ನನ್ನ ಅಕ್ಕನ ಸಮನರಾದ ಶ್ರೀಮತಿ ಅನಸೂಯಕ್ಕನವರ ಸಹಕಾರ ನನಗೆ ಶ್ರೀರಕ್ಷೆ. ನನಗೆ ಈಗಲೂ ಹಿಂದೆ ಒಂದು ಸಂದರ್ಭದಲ್ಲಿ ಕೃಷ್ಣಪೇಟೆ ತಾಲೂಕಿಗೆ ಅಕ್ಕನವರು ಬರುವ ಸಂದರ್ಭದಲ್ಲಿ ನಾನು ನಡೆದುಕೊಂಡ ರೀತಿ ನನ್ನ ಜೀವನದ ಒಂದು ಕಪ್ಪು ಚುಕ್ಕಿಯಾಗಿ ಉಳಿದಿದೆ. ಇದರ ಬಗ್ಗೆ ನನಗೆ ಈಗಲೂ ಪಶ್ಚಾತ್ತಾಪವಿದೆ. ಈ ನಡವಳಿಕೆಯ ಬಗ್ಗೆ ಈಗಾಗಲೇ ಹಲವಾರು ಬಾರಿ ಮನಪೂರ್ವಕವಾಗಿ ಕ್ಷಮೆ ಕೇಳಿದ್ದೇನೆ. ಇದು ಈ ನಾರಾಯಣಗೌಡ ಬರೆದಿರೋ ಪತ್ರ. ಇವತ್ತು ಬೀದಿಲಿ ಚರ್ಚೆ ಮಾಡ್ತಾ ಇದ್ದಾನೆ ಕುಮಾರಸ್ವಾಮಿ ಏನು ಮಾಡಿದ್ರು ಅಂತ. ನಿಮಗೆ ಗೊತ್ತಿಲ್ಲ. ನಿಮಗೆ ನಾನು ಕೊಟ್ಟಂತ ಕಾರ್ಯಕ್ರಮ 9,000 ಕೋಟಿ. ಇನ್ನೆವರ ಪಕ್ಕದ ನಿಮ್ಮ ನಾಗಮಂಗಲ ಲೀಡರ್ ಮೊನ್ನೆಯನ್ನು ನಾನು ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾನೆ. ಮಂಡ್ಯ ಜಿಲ್ಲೆ ಜನತೆಗೆ ಈ ಕುಮಾರಸ್ವಾಮಿ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾನೆ. ನಾನು ತಪ್ಪು ಮಾಡಿದ್ರೆ ಈ ಜಿಲ್ಲೆಯ ಜನತೆಗೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಕ್ಕೆ ಈಗಲೂ ತಯಾರಾಗಿದ್ದೇನೆ. ನಾನು ತಪ್ಪು ಮಾಡಿದ್ರೆ ನಾನು ತಯಾರಾಗಿದ್ದೇನೆ. ಯಾತಕ್ಕೆ ನಾನು ಕ್ಷಮೆ ಕೇಳಬೇಕು? ಯಾವ ಚಿಂಚುನೀರಿ ಸ್ವಾಮೀಜಿಯವರು ಅಮೆರಿಕಾದಲ್ಲಿ ಕಾಲಭೈರವೇಶ್ವರನ ದೇವಸ್ಥಾನವನ್ನ ಕಟ್ಟಲಿಕ್ಕೆ ಶಂಕುಸ್ಥಾಪನೆ ಮಾಡಬೇಕು, ನೀನು ಬರಲೇಬೇಕು ಅಂತ ಹೇಳಿ ನನ್ನನ್ನ ಅಮೆರಿಕ ಕರ್ಕೊಂಡು ಹೋಗ್ತಾರೆ. ನನಗೆ ಹಲವಾರು ಜನ ದಯವಿಟ್ಟು ಅಮೆರಿಕಾಗೆ ಹೋಗಬೇಡ, ನಿನ್ನ ಅಧಿಕಾರ ತೆಗಿತಾರೆ, ಎಲ್ಲರೂ ಇವತ್ತು ಸೇರ್ಕೊಂಡಿದ್ದಾರೆ, ನೀನು ಅಮೆರಿಕನ್ನು ಬರುವವರೆಗೆ ನಿನ್ನ ಮುಖ್ಯಮಂತ್ರಿ ಸ್ಥಾನ ಕಿತ್ತ ಹಾಕ್ತಾರೆ ಅಂತೇಳಿ ನಾನು ಅವ್ರಿಗೆ ಎಲ್ಲರಿಗೂ ಒಂದೇ ಮಾತಾಡಿದೆ. ಇದೇ ನನಗೇನು ಶಾಶ್ವತ? ನನಗೆ ಅಧಿಕಾರ ಬಂದಿರೋದು ದೇವ್ರು ಕೊಟ್ಟಿರೋದು. ನಾನು ಇರೋವರೆಗೆ ಇರ್ತೀನಿ. ದೇವರನ್ನ ಮನವೇ ಬರೆದಿದ್ದರೆ ಆ ಮುಖ್ಯಮಂತ್ರಿಗೆ ಹೊರಗೆ ಬರ್ತೀನಿ ಅಂತ ಹೇಳಿ ಕಾಲಭೈರವೇಶ್ವರನ ದೇವಸ್ಥಾನಕ್ಕೆ ಶಂಕುಸ್ಥಾಪನೆ ಹಾಕ್ಲಿಕ್ಕೆ ನಾನು ಅಲ್ಲಿ ಅಮೆರಿಕಾದಲ್ಲಿ ಸ್ವಾಮೀಜಿಯವರ ಜೊತೆ ಇದ್ದೀನಿ. ಇಲ್ಲಿ ನಾರಾಯಣಗೌಡ ಬಾಂಬೆ ಫ್ಲೈಟ್ ಹೋಗ್ತಾ ಅವನೇ ಏನು ಸ್ಪೀಕರ್ ಚೇಂಬರ್ನಲ್ಲಿ ಅದಂತೂ ಕ್ರಿಕೆಟ್ ಗೆದ್ದಾಗಿದೆ. ನೋಡಿದೆ ಟಿವಿಗಳಲ್ಲಿ. ಏನ್ ಕೈಯಿಂಗ್ ಅಂತಾನೆ, ಏನ್ ಸಾಧನೆ ಮಾಡಿದ್ಯಪ್ಪ? ಒಂದು ನಾಲ್ಕು ದುಡ್ಡು ಸಂಪಾದನೆ ಮಾಡಿರ್ಬೋದು. ಜೀವನದಲ್ಲಿ ದುಡ್ಡು ಮುಖ್ಯ ಅಲ್ಲ, ನಿಮ್ಮ ನಡವಳಿಕೆ ಮುಖ್ಯ. ಎಷ್ಟು ದಿನ ಈ ದುಡ್ಡಲ್ಲಿ ನನ್ನ ತಾಯಂದ್ರಿಗೆ ಈಗ 1,000 ರೂಪಾಯಿ 2,000 ಕೊಟ್ಟು ಯಾವುದೋ ಒಂದು ವಾರ ನೀವು ಒಂದು ದಿವಸ ಸೀರೆ ಹಾಕಿದ್ರನ್ನ ನೀರು ಹಾಕಿದ್ರೆ ಹೊರದು ಹೋಗ್ತಕ್ಕಂಥ ಸೀರೆಗಳನ್ನ ಹಂಚಿ ಪಾಪ ಮಗಳ ಮದುವೆ ಮಾಡಕ್ ಹೋದಾಗ ನಿಮಗೆಲ್ಲ ಊಟ ಹಾಕ್ಸಿರ್ಲಿಲ್ಲ ಅಂತ. ಅದಕ್ಕೆ ಈಗ ಬಂದು ಮಗಳ ಮದುವೆ ಊಟ ಈಗೆಲ್ಲ ಬೀಗರ ಊಟ ಮಾಡಿಸಂದಂತೆ. ಮಗಳ ಮದುವೆ ಮಾಡಿದ್ದು ಯಾವಾಗ? ಹೋದ ವರ್ಷ. ಈಗ ಹೋದ ವರ್ಷ ಊಟ ಹಾಕಿಸ್ತಿಲ್ಲ ಕೇರ್ಪಟ್ಟೆ ನನಗೆ ಅಂತ ಈಗ ನಿಮಗೆಲ್ಲ ಬಂದು ಮಟನ್ ಊಟ ಹಾಕ್ಸ್ಕೊಂಡು ಓಡಾಡಿದ್ರು. ಇವತ್ತು ನಾನು 8,000 ಕೋಟಿ ಜಿಲ್ಲೆಗೆ ಕೊಟ್ಟನಲ್ಲ, ಒಂದು ರಾತ್ರಿ ಒಳಗೆ ಕಾರ್ಯಕ್ರಮ ನಾನು ಸಂಪೂರ್ಣಗೊಳಿಸಕ್ಕಾಗತ್ತ? ಏನೇನು ಕೊಟ್ಟಿದ್ದೇನೆ ಈ ತಾಲೂಕಿಗೆ ಸರ್ಕಾರದ ಕಡತಗಳಿದ್ದಾವೆ ನಾನು ರುಜು ಹಾಕಿರೋದು. ಯಾರು ಸುಳ್ಳು ಹೇಳಲಿಕ್ಕಾಗೋದಿಲ್ಲ.